ಮಾರ್ಕೆಟ್. ಸೊ ಲೈಕ್ ಇಟ್ಸ್ ಅ ಸ್ಲೈಟ್ ಒಂದು ಇಂಪ್ಯಾಕ್ಟ್ ಇರ್ಬೋದು. GST ರೇಟ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ, ಕಸ್ಟಮ್ ಡ್ಯೂಟಿ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ, ಅಥವಾ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಾದ್ರು ಒಂದು ಅಡ್ವಾಂಟೇಜ್ ಕೊಟ್ರೆ, ಇಟ್ ಡಿಪೆಂಡ್ಸ್ ಆನ್ ದಟ್ ಕ್ಯಾಟಗರಿ. ಆದ್ರೆ ಇಟ್ ವಿಲ್ ಬಿ ಮೈನರ್ ಇಂಪ್ಯಾಕ್ಟ್ ಅಂತ ನನಗೆ ಅನ್ಸುತ್ತೆ. ಫೈನ್. ಶ್ರೀಧರ್ ಅವರೇ, ಈಗ ಇನ್ವೆಸ್ಟ್ ಮಾಡಿರೋರು ಯಾವಾಗಲೂ ಜಾಸ್ತಿ ಹೋಗಲಿ ಅಂತಲೇ ಬಯಸ್ತಾ ಇರ್ತಾರೆ ಶ್ರೀಧರ್ ಅವರೇ. ಆದರೆ ಈ ಮಗಳ ಮದುವೆ ಮಾಡಬೇಕು, ಮಗನಿಗೆ ಮದುವೆ ಮಾಡಬೇಕು, ಸ್ವಲ್ಪ ಕಷ್ಟ ಇದೆ, ಈ ಥರ ಎಲ್ಲ ಯೋಚನೆ ಮಾಡೋರು ಏನು ಮಾಡ್ತಾರೆ, ಬೆಳಿಗ್ಗೆ ಎದ್ದರೆ ಚಿನ್ನ ಇಳಿಲಿ ಅಪ್ಪ, ಇವು ಸ್ವಲ್ಪ ಕಡಿಮೆ ಆಗಿಬಿಡ್ಲಿ ಅಂತ ಹೇಳ್ತಾರೆ. ಈ ವಿಚಾರ ಬಂದರೆ ನೇರವಾಗಿ ನಿಮ್ಮ ಅಂಗಡಿಗೆ ಬರ್ತಕ್ಕಂಥವ್ರು ಯಾರೇ ಇರಲಿ, ಅಂಗಡಿಗೆ ಬರುವವರು ಅನೇಕರು ಇದೆಲ್ಲ ತಿಳ್ಕೊಂಡು ಓದ್ಕೊಂಡೆ ಅಂಗಡಿಗೆ ಬರ್ತಾರೆ ಅಂತ ನಾನು ಅಂದ್ಕೊಳ್ಳಲ್ಲ. ಕೆಲವ್ರಿಗೆ ಗೊತ್ತಿಲ್ಲದೇನೋ ಅಂಗಡಿಗೆ ಎಂಟ್ರಿ ಆಗಬಹುದು. ಅವರು ಬಂದಾಗ ಚಿನ್ನ ಜಾಸ್ತಿ ಆಗಿಬಿಟ್ಟಿದೆ, ಬೆಲೆ 10,000 ಜಾಸ್ತಿ ಆಯಿತು ಅಂದರೆ, ಅಯ್ಯೋ ಚಿನ್ನ ಸಹವಾಸನೇ ಬೇಡ ಅಂತ ವಾಪಸ್ ಹೋಗೋರಿದ್ದಾರಾ, 1 ಗ್ರಾಮ್ ಕಡಿಮೆ ಕೊಡಿ ನನಗೆ ಪರವಾಗಿಲ್ಲ ಅಂತ ಹೇಳೋರು ಇದ್ದಾರಾ ನಿಮಗೆ ಅಂತ? ಇಡೀ ಕರ್ನಾಟಕದಾದ್ಯಂತ ನಮ್ಮ ಶ್ರೀ ಗೋಲ್ಡ್ ಪ್ಯಾಲೇಸ್, ಸಿಲ್ವರ್ ಟೌನ್ ಕ್ರಾಸ್, ಗೋಕುಲ್ ರೋಡ್, ಹುಬ್ಳಿಯಲ್ಲಿ ನಮ್ದು ಫ್ಯಾಕ್ಟ್ರಿ ಟು ಡೈರೆಕ್ಟ್ ಕಸ್ಟಮರ್ ಅಂದ್ರೆ ವಿಶ್ವ ದಾಖಲೆ ಆಗಿದೆ ನಮ್ದು. ನಮ್ದು ಮೇಕಿಂಗ್ ಚಾರ್ಜ್ ಏನಂತ ಹೇಳಿದ್ರೆ 3% ಲಿಂದ 6.9% ವರೆಗೂ ಮೇಕಿಂಗ್ ಚಾರ್ಜ್ ಇದೆ. ಬಟ್ ನಮ್ಮ ಕಡೆ ಬಂದಂತ ಕಸ್ಟಮರ್ ಯಾರು ಇನ್ನೂವರೆಗೂ ಹೊಳ್ಳಿ ಹೋಗಿಲ್ಲ. ಯಾಕೆಂದ್ರೆ ಅಲ್ಲಿಂದ ಜನ ಬರ್ತಾ ಇದಾರೆ ನಮ್ಮಲ್ಲಿ, ನಮ್ ಕಡೆ ಯಾವ್ದು, ಯಾಕಂದ್ರೆ ನಮ್ದು ಫ್ಯಾಕ್ಟ್ರಿಲಿಂದ ಡೈರೆಕ್ಟ್ ಕಸ್ಟಮರ್ ಕೊಡ್ತಾ ಇದೇವಿ. ಬರೀ ಕೇವಲ ಈಗ ಹೊರಗಡೆ ನೀವು ಏನಾದ್ರು ಅಲ್ಲ ನನ್ನ ಪಾಯಿಂಟ್ ಏನು ಗೊತ್ತಾ ಶ್ರೀಧರ್ ಅವರೇ, ನನ್ನ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಈ ಚಿನ್ನ ಖರೀದಿ ಮಾಡೋಕ್ಕೆ ಅಂತ ಬರುವವರು ನಿಮ್ಮ ಅಂಗಡಿಗಾದರೂ ಬರಲಿ, ಇನ್ಯಾರಾದರೂ ಅಂಗಡಿಗಾದರೂ ಬರಲಿ, ಬೆಲೆ ತುಂಬ ಜಾಸ್ತಿ ಆಯಿತು, ಬೆಲೆ ತುಂಬ ಕಡಿಮೆ ಆಯಿತು ಅನ್ನೋದ್ರ ಮೇಲೆ ವ್ಯಾಪಾರವನ್ನೇ ಮಾಡಲ್ವಾ, ಅಥವಾ ಸ್ವಲ್ಪ ಕಡಿಮೆ ಕೊಡಿ ನನಗೆ ಅಂತ ಕೇಳ್ತಾರಾ, ಸ್ವಲ್ಪ ಕಡಿಮೆ ಗ್ರಾಮ್ ಕೊಡಿ ನನಗೆ ಪರವಾಗಿಲ್ಲ ಅಂತ? ಇಲ್ಲಿ ಎಫೆಕ್ಟ್ ಏನಾಗತ್ತೆ ಅಂದ್ರೆ ಇಡೀ ವಿಶ್ವಾದ್ಯಂತ ಇದು ಸಮಸ್ಯೆ ಇರುವುದೇ. ಆದ್ರೆ ಯಾವುದೇ ಗ್ರಾಹಕರು ಬಂದವರು ಮೊದ್ಲು ಇವ್ರದ್ದು ಮೇಕಿಂಗ್ ಚಾರ್ಜ್ ಏನಿದೆ ಅನ್ನುವಂಥದ್ದು ನೋಡ್ತಾರೆ. ಯಾಕಂದ್ರೆ ಚಿನ್ನದ ಬೆಲೆದೊಳಗಂತೂ ಯಾರು ಕಡಿಮೆ ಕೊಡ್ಲಿಕ್ಕೆ ಶಕ್ಯ ಇಲ್ಲ. ಇಂಡಿಯಾ ಒಳಗಡೆ ಏನ್ ಪ್ರೈಸ್ ಇರ್ತದ ಅದು ಪ್ರೈಸ್ ಅಂತೂ ಇದ್ದೇ ಇರ್ತದ. ಬಟ್ ಮೇಕಿಂಗ್ ಚಾರ್ಜ್ ಇರುವಂತ ಕಾರಣಕ್ಕೆ ಈಗ ಯಾವುದೇ ಕರ್ನಾಟಕದೊಳಗ ಮಳಿಗೆ ಒಳಗೆ ತಗೊಳ್ಳಿ, ಒಂದ್ ಏನಾದ್ರು ನೆಕ್ಲೆಸ್ ತಗೋಬೇಕಂತ ಹೇಳಿದ್ರೆ 18% 20% ಮೇಕಿಂಗ್ ಚಾರ್ಜ್ ಇದೆ. ಅಂದ್ರೆ ಅಲ್ಲಿಗೆ 30,000 ರೂಪಾಯಿ ಮೇಕಿಂಗ್ ಚಾರ್ಜ್ ಇರ್ತದ. ಬಟ್ ನಮ್ಮಲ್ಲಿ ಏನಿದೆ ಅಲ್ಲ, ಮೇಕಿಂಗ್ ಚಾರ್ಜ್ ಕೇವಲ 4% ಮೇಕಿಂಗ್ ಚಾರ್ಜ್ ಇರೋ ಕಾರಣಕ್ಕೆ ಗ್ರಾಹಕರು ನಮ್ ಕಡೆ ಅಂತೂ ಯಾರು ಹೊಳೆ ಹೋಗಂಗಿಲ್ಲ. ಯಾಕಂದ್ರೆ ಲೋಯೆಸ್ಟ್ ಮೇಕಿಂಗ್ ಚಾರ್ಜ್ ಇನ್ ಕರ್ನಾಟಕದ ನಮ್ದು ವಿಶ್ವ ದಾಖಲೆ ಆಗಿದೆ. ನನಗೆ ಒಂದು ಚೈನ್ ಐಟಮ್ ತಗೊಳ್ರಿ, ಒಂದು ಚೈನ್ ಕೇಶವ್ ಅವ್ರಿಗೊಂದು ಕ್ವಶನ್ ಇರುತ್ತೆ. ಕೇಶವ್ ಸರ್, ನಾವು ಅಂಗಡಿಗೆ ಹೋಗಿ ಒಂದು ಶರ್ಟ್ ತೊಗೋತೀವಿ, ಕೇಶವ್ ಸರ್ ಶರ್ಟ್ ತೊಗೋತೀವಿ, ಶರ್ಟ್ ಮೇಕಿಂಗ್ ಚಾರ್ಜ್, ಶರ್ಟ್ ವೇಸ್ಟೇಜ್, ಶರ್ಟ್ ದಾರ, ಶರ್ಟ್ಗೆ ಆಗ್ತಿರ್ತಕ್ಕಂಥ ಬಟನ್ ಅಂತ ನಮ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ, ಇಫ್ ಐ ಆಮ್ ನಾಟ್ ರಾಂಗ್, ಅಥವಾ ಸೇರಿಸಿರ್ತಾರೆ ಅಂತ ಅಂದ್ಕೋಣ. ಈ ಗೋಲ್ಡ್ ವಿಚಾರದಲ್ಲಿ, ಈ ಶರ್ಟ್ ವಿಚಾರದಲ್ಲಿ ವೇಸ್ಟೇಜ್ ಯಾಕೆ ಮಾಡಲ್ಲ, ಶರ್ಟ್ ವಿಚಾರದಲ್ಲಿ ಮೇಕಿಂಗ್ ಚಾರ್ಜ್ ಯಾಕಿಲ್ಲ? ಎಲ್ಲ ಸೇರಿಸಿ, ಟೈಲರು, ಕೂಲಿ, ಬಟ್ ಎಲ್ಲ ಸೇರಿಸಿ ನೋಡಪ್ಪ ಇದು ನಿನಗೆ 500 ರೂಪಾಯಿಗೆ ಶರ್ಟ್ ಕೊಡ್ತೀರಿ ಅಂತಾರೆ. ಈ ಗೋಲ್ಡ್ ವಿಚಾರದಲ್ಲಿ ಮಾತ್ರ ಇದು ವಿಚಿತ್ರ. ಇದೊಂದು. ಎರಡನೆಯದು, ಭಾರತಕ್ಕೆ ಎಷ್ಟರ ಮಟ್ಟಿಗೆ ಈ ಗೋಲ್ಡ್ ಮಾರುಕಟ್ಟೆ ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ? ಪಾಯಿಂಟ್ ನಂಬರ್ 1, ಕಳೆದ ಬಾರಿ 15% ಆಮದು ಸುಂಕದಿಂದ 6% ಇಳಿದಾಗ ಒಂದು 3,000-4,000 ರೂಪಾಯಿ ಕಡಿಮೆ ಆಗಿದ್ದದ್ದು ಹೌದು. ಇವೆಲ್ಲವೂ ಕೂಡ ಒಂಥರ ಫಸ್ಟ್ ಏಡ್ ಥರ ಮಾತ್ರ ವರ್ಕ್ ಮಾಡ್ತವ, ತಾತ್ಕಾಲಿಕವಾಗಿರ್ತವ, ಆನಂತರದ ಅದು ಜಿಗಿಯುತ್ತಾ ಅಂತ? ಇದು ಯುನೀಕ್ ಕೇಶವ್ ಅವರು ಕೇಳಿದ ಒಂದು ನಿಮಿಷ ನಿಮ್ಮ ಅಂಗಡಿ ಬಗ್ಗೆ ಕೇಳ್ತಾ ಇರಿ, ಒಂದೇ ಒಂದು ನಿಮಿಷ ಇರಿ. ಗೋಲ್ಡ್ ಗೆ ಮಾತ್ರ ಇದೊಂದು ಯುನೀಕ್ ಫೀಚರ್ ಇದೆ. ಯಾಕೆಂದ್ರೆ ತಯಾರಿಸುವಾಗಲೂ ನಾವು ಅವರಿಗೆ ಮೇಕಿಂಗ್ ಚಾರ್ಜ್ ಕೊಡ್ಬೇಕು, ಕೊನೆಗೆ ನಾವು ಮಾರುವಾಗ ಕರಗಿಸ್ಲಿಕ್ಕೂ ಮತ್ತೆ ನಾವು ಕೊಡ್ಬೇಕು ಅದಕ್ಕೆ ದುಡ್ಡು. ಅದಕ್ಕೆ ಈ ತರದ್ದು ಒಂದು ದುಡ್ಡು ಕಳ್ಕೋಬೇಕು ಅವಾಗ. ಯಾಕಂದ್ರೆ ನಾವೇನಾದ್ರೂ ಒಂದ್ ವೇಳೆ ನಮ್ಮ ಬಂಗಾರವನ್ನ ಕೊಟ್ಟು ಇಲ್ಲ ನಮ್ಗೆ ಇನ್ನೊಂದು ಆಭರಣ ತಗೊಳ್ತೀವಿ ಅಂತಂದಾಗ ವೇಸ್ಟೇಜ್ ಮತ್ತೆ ಕಟ್ ಮಾಡಿ ಮತ್ತೆ ತಗೊಳ್ತಾರೆ. ಮೇಕಿಂಗ್ಗೂ ಚಾರ್ಜಸ್ಗೆ ದುಡ್ಡು ಕೊಡೋದು, ವೇಸ್ಟಿಂಗ್ ಕೊಡೋದು ಬಹುಶಃ ಗೋಲ್ಡಿನ ಸ್ಪೆಷಾಲಿಟಿ. ಅದನ್ನ ಬಹುಶಃ ಅದೊಂದು ದೊಡ್ಡ $1 ಬಿಲಿಯನ್ ಪ್ರಶ್ನೆನೇ ಅದು, ಖಂಡಿತವಾಗಿಯೂ. ಶೂಗೆಲ್ಲ ಚಾರ್ಜ್ ಮಾಡಲ್ವಲ್ಲ ವೇಸ್ಟೇಜ್ ಅಂತ, ಅದು ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೇನೆ. ಅಲ್ಲ ನೀವು 100% ನಾನು ಅದನ್ನ ಒಪ್ತೀನಿ. ಯಾಕಂದ್ರೆ ಯಾವ್ದಕ್ಕೂ ಮಾಡಲ್ಲ ಈ ಗೋಲ್ಡ್. ಅದಕ್ಕೆ ನಾನು ಹೇಳಿದೆ ಅದೊಂದು $1 ಬಿಲಿಯನ್ ಪ್ರಶ್ನೆ. ಅದು ಒಂದಕ್ಕೆ ಮಾತ್ರನೇ ಯಾಕೆ ಇಷ್ಟೊಂದು ವಿಶೇಷ ಇದೆ ಅಂತ. ಬಹುಶಃ ಅದೇ ಕಾರಣಕ್ಕೆ ಅದರದ್ದು ಬೆಲೆಗಳು ಹೆಚ್ಚಿಕೊಂಡು ಹೋಗ್ತಾ ಇರುತ್ತೆ. ಈಗ ಲಾಸ್ಟ್ ಇಯರ್ ನಾವು ಗಮನಿಸಿದ್ರೆ ನಮ್ಗೆ ವರ್ಲ್ಡ್ ಕೌನ್ಸಿಲ್ ಅವರು ಕಾರ್ ತಗೊಂಡ್ರು ವೇಸ್ಟೇಜ್ ಚಾರ್ಜ್ ಹಾಕಿಲ್ಲ ಸರ್, ಯಾರು ಕಾರಲ್ಲಿ ಒಂದು ವೇಸ್ಟೇಜ್ ಚಾರ್ಜ್ ಹಾಕಿಲ್ಲ, ಕಾರು ಬೈಕ್ ತಗೊಂಡ್ರು ಕೂಡ ಯಾವ್ದಕ್ಕೂ ಹಾಕಲ್ಲ ಬಿಡಿ. ಜಗತ್ತಿನ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಅಂತ ಏನಾದ್ರು ಬರುತ್ತಾ ಅಂತ? ನೀನು ಶರ್ಟ್ ತಗೊಂಡ್ ಮಾರಿದ್ರೆ ಕಡಿಮೆಗೆ ಹೋಗುತ್ತಪ್ಪ, ಅಥವಾ ಕಾರ್ ತಗೊಂಡ್ ಮಾರಿದ್ರು ಕಡಿಮೆಗೆ ಹೋಗುತ್ತೆ, ಗೋಲ್ಡ್ ತಗೊಂಡ್ ಮಾರಿದ್ರೆ ಯಾವಾಗ್ಲೂ ಜಾಸ್ತಿಗೆ ಹೋಗುತ್ತೆ. ಆ ಅಪ್ರಿಸಿಯೇಷನ್ ವಿಚಾರ ಇದೆಯಾ ಅದರಲ್ಲಿ?
ಅಲ್ಲ ಇನ್ನೊಂದೇನ್ ಗೊತ್ತಾ, ನಾನು ಗೋಲ್ಡ್ ಮತ್ತೆ ಕಾರನ್ನ ಕಂಪೇರ್ ಮಾಡೋದು ಅಷ್ಟು ಸರಿಯಲ್ಲ ಅಂತ ಒಂದು ಯಾವಾಗೂ ನಾನು ನಿಮ್ಮ ಹತ್ರ ಮಾತಾಡುವಾಗ Correct ಹೇಳಿದ್ದೆ. ಹೇಳಿದ್ದೀರಿ, ಹಾ. ನಮ್ಗೆ ಗೋಲ್ಡ್ ಇಂದ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಅಡ್ವಾಂಟೇಜ್ ಕಾರಿಂದ ಇರುತ್ತೆ. ಅಲ್ಲಿ ಡಿಪ್ರಿಸಿಯೇಷನ್ ಯಾಕಾಗತ್ತೆ ಅಂತಂದ್ರೆ ಕಂಟಿನ್ಯೂಸ್, ಇವಾಗ ನೀವು ಗೋಲ್ಡ್ ನ ಕೂಡ ಕಂಟಿನ್ಯೂಸ್ ಯೂಸ್ ಮಾಡಿ 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 ಅದರಲ್ಲಿ ಕಡಿಮೆ ಆದ್ರೆ, ಅದು ಸೌಕೊಂಡ್ರೆ ಗೋಲ್ಡ್ ಪ್ರೈಸ್ ಕಡಿಮೆ ಆಗುತ್ತೆ, ಆದ್ರೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆದ್ರೆ ನಾವೀಗ ಒಂದು ವೆಹಿಕಲ್ ತಗೊಂಡಾಗ ವೆಹಿಕಲ್ ನ ನಾವು ಸಾಕಷ್ಟು ಬಾರಿ ಯೂಸ್ ಮಾಡಿರ್ತೀವಿ, ಅದರಿಂದ ಅನುಭವವನ್ನ ಪಡೆದಿರ್ತೀವಿ, ಮತ್ತೆ ಅದರಿಂದ ಸಾಕಷ್ಟು ನಮ್ಗೆ ಬೇರೆ ಬೇರೆ ಅಡ್ವಾಂಟೇಜ್ ಸಿಕ್ಕಿರುತ್ತೆ. ನಾವು ಅದರದ್ದು ಮಾನಿಟರಿ ವ್ಯಾಲ್ಯೂ ಎಲ್ಲ ಕೌಂಟ್ ಮಾಡಿ, ನಾನು ದಿನ ಆಫೀಸಿಗೆ ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದ್ದೀನಿ ನನ್ನ ಗಾಡಿಯಿಂದ, ನಾನು ತಗೊಂಡಿರುವ ಕಾರಿಂದನೋ ಟೂ ವೀಲರ್ ಕಾರಣದಿಂದಲೋ ಅಂದ್ರೆ ನೀವು ಅದಕ್ಕೆ ಒಂದು ಮಾನಿಟರಿ ವ್ಯಾಲ್ಯೂ ಕೌಂಟ್ ಮಾಡಿ. ಆತರ ಎಷ್ಟು ವರ್ಷ, ಒಂದು 10 ವರ್ಷ ಅನ್ನೋ ಯೂಸ್ ಮಾಡಿ ಅನಂತರ ಮಾರಕ್ ಹೋದಾಗ ಇವೆಲ್ಲದ್ರದ್ದು ಮಾನಿಟರಿ ವ್ಯಾಲ್ಯೂ ನಾನು ಹಾಕೊಂಡು ನಾನು ಮಾಡಿದ್ರೆ ಬಹುಶಃ ಕಾರ್ಗೂ ಅಡ್ವಾಂಟೇಜಸ್ ಅಥವಾ ಟೂ ವೀಲರ್ಗೂ ಇದ್ದೇ ಇರುತ್ತೆ. ಆದ್ರೆ ಇದ್ರದ್ದೇನಂತಂದ್ರೆ ಇದು ಓವರ್ ಆಲ್ ಸ್ಕೇರ್ಸಿಟಿಯ ಕಾರಣಕ್ಕೆ ಮತ್ತೆ ಆ ಒಂದು ಬಂಗಾರಕ್ಕೆ ನಾವು ಕೊಡುವಂತಹ ಪ್ರತಿಯೊಬ್ರು ಕೊಡ್ತಿರುವಂತಹ ಮಾನ್ಯತೆ ಕಾರಣಕ್ಕಾಗಿ ಅದು ಹೆಚ್ಚಾಗ್ತಾ ಇದೆ ಅಷ್ಟೇ. ಆಮೇಲೆ ಲಾಸ್ಟ್ ಇಯರ್ ನೋಡಿ, ಒಂದು ಅಂಕಿಅಂಶ ನಾನು ಹೇಳ್ಬೇಕು ಇವಾಗ, ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅವ್ರು ಹೇಳಿದ್ದಾರೆ ಕಳೆದ ವರ್ಷ ಈ ಬೆಲೆಗಳು ಇಷ್ಟೊಂದು ಹೆಚ್ಚಿರೋದ ಕಾರಣಕ್ಕಾಗಿ ಅದರ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 24ರಿಗೆ ಹೋಲಿಸಿದ್ರೆ 11% ಜನ ಬಂಗಾರದ ಒಟ್ಟಾರೆ ಏನು ಬೇಡಿಕೆ ಇತ್ತು ಅದು ಕುಸ್ತಿದೆ ಅನ್ನುವಂತ ಒಂದು ಅಂಕಿ ಅಂಶವನ್ನ ಕೂಡ ಅವ್ರು ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಜನಕ್ಕೆ ಇದು ಎಷ್ಟು ಕಷ್ಟ ಆಗ್ತಾ ಇದೆ ತಗೊಳ್ಳೋದು ಈ ತರ ಆದಾಗ ಅನ್ನೋದನ್ನ ಅದು ತೋರಿಸ್ತಾ ಇದೆ. 11% ಅದು ಕಡಿಮೆ ಆಗಿದೆ ಅಂತಂದ್ರೆ ಅಷ್ಟು ಜನ ಅದನ್ನ ತಗೊಳ್ಳಕ್ ಆಗಿಲ್ಲ ಅಂತ, ಅಂದ್ರೆ ಅಷ್ಟು ಮೌಲ್ಯದ ಬಂಗಾರ ಕಡಿಮೆ ಆಗಿದೆ ಅಂತ, ಅಂದ್ರೆ ಓವರ್ ಆಲ್ ಕ್ವಾಂಟಿಟಿ ಏನಿತ್ತು ಅದರದ್ದು 11% ಕಡಿಮೆ ಆಗಿದೆ ಅಂತಂದ್ರೆ ಅಷ್ಟು ಜನಕ್ಕೆ ಅದು ಕೈ ಎಟಕ್ತಾ ಇಲ್ಲ ಅನ್ನುವಂಥದ್ದು ಕೂಡ ಅಲ್ಲಿದೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ, ಜನಸಾಮಾನ್ಯರಿಗೂ ಇದ್ರದ್ದು ಹೊಡೆತ ಬೀಳುತ್ತೆ. ಯಾಕಂದ್ರೆ ಗೋಲ್ಡ್ ಮೇಲೆ ನಾವು ETF ಮೇಲೆ ಹಾಕೋದ್ರಿಂದ ಅದರದ್ದು ಪರಿಣಾಮನೂ ಇದ್ರ ಮೇಲೆ ಬೀಳುತ್ತೆ. ಸೊ ಹಂಗಾಗಿ ಇದು ಜನಸಾಮಾನ್ಯರಿಗೆ ಹೆಚ್ಚಿನ ಹೊಡೆತ ಬೀಳ್ತಾ ಇರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಫೈನ್ ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ.